ಸ್ನೇಹಿತರೆ ಎಲ್ರು ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಐನೋಡ್ ಮತ್ತೆ ಲಿಂಕ್ಸ್ ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ಗೈಸ್. ಓಕೆ ಓಕೆ ಸೊ ಐ ಹೋಪ್ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಫಸ್ಟ್ ಗೈಸ್ ಐನೋಡ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಗೈಸ್ ಸಿಂಪಲ್, ಐನೋಡ್ ಅನ್ನೋದು ಒಂದು ನಂಬರ್ ಆಯ್ತಾ. ನೀವು ಫಾರ್ ಎಕ್ಸಾಂಪಲ್ ಗೈಸ್ ಟಚ್ ಅಂತ ಮಾಡಿದ್ರಿ ಆಯ್ತಾ, ಟಚ್ ಆಯ್ತಾ, ಟಚ್ ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ರಿ. ಫಾರ್ ಎಕ್ಸಾಂಪಲ್ file1.txt ಅಂತ ಮಾಡಿದ್ರಿ. ಸೊ ಗೈಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವೇನೋ ಕ್ರಿಯೇಟ್ ಮಾಡ್ತೀರಾ, ಈ ಫೈಲ್ ಏನ್ ಮಾಡುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಲಿನಕ್ಸ್ ಡೇಟಾ ಬೇಸ್ ಅಂತ ಇರುತ್ತೆ ಗೈಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ಆ ಡೇಟಾ ಬೇಸ್ ಅಲ್ಲಿ ಈ ಫೈಲ್ ಹೋಗಿ ಸ್ಟೋರ್ ಆಗ್ತಾ ಇರುತ್ತೆ. ಓಕೆ, ಈ ಫೈಲ್ ಹೋಗಿ ಸ್ಟೋರ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಆಯ್ತಾ, ಫೈಲ್ ನೇಮ್ ಆಯ್ತಾ, ಈ ತರ ಇತ್ತು ಅಂತ ಅನ್ಕೊಳ್ಳಿ ಆಯ್ತಾ, ಫೈಲ್ ನೇಮ್ ಆಯ್ತಾ. ಇಲ್ಲಿ ಕೆಳಗಡೆ f1.txt ಆಯ್ತಾ. ಅದೇ ತರ ಗೈಸ್ ನಾವು ಯೂಶಲಿ ಸೀರಿಯಲ್ ನಂಬರ್ ಬರೀತೀವಲ್ವಾ, ಆ ತರ ಲಿನಕ್ಸ್ ಏನ್ ಮಾಡುತ್ತೆ, ಈ ಫೈಲ್ಗೆ ಒಂದು ಯುನಿಕ್ ನಂಬರ್ನ ಅಸೈನ್ ಮಾಡುತ್ತೆ. ಅದೇ ಐನೋಡ್ ನಂಬರ್. ಐ ಏನಂತ ಬರೀತೀನಿ, ಐನೋಡ್ ನಂಬರ್. ಐನೋಡ್ ನಂಬರ್ ಅಂತಂತಂದ್ರೆ ನೀವು ಯಾವುದೇ ಒಂದು ಏನೋ ಫೈಲ್ ಕ್ರಿಯೇಟ್ ಮಾಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಲಿನಕ್ಸ್ ಅದಕ್ಕೆ ಆದಂತಹ ಒಂದು ಯುನಿಕ್ ನಂಬರ್ನ ಅಸೈನ್ ಮಾಡುತ್ತೆ ಇನ್ ಆರ್ಡರ್ ಟು ಮ್ಯಾಪ್ ಇನ್ ಲಿನಕ್ಸ್ ಡೇಟಾ ಬೇಸ್. ನಾನು ಬರ್ಸ್ತೇನೆ ನೋಡಿ ಇವಾಗ. ಓಕೆ, ನೋಡಿ ಗೈಸ್, ಐನೋಡ್ ಈಸ್ ಯುನಿಕ್ ನಂಬರ್. ಐನೋಡ್ ಈಸ್ ಯುನಿಕ್ ನಂಬರ್ that will be assigned for every file in Linux. ಓಕೆ, ಈ ಒಂದು ಡೆಫಿನೇಷನ್ ನೀವು ಜ್ಞಾಪಕ ಇಟ್ಕೊಳ್ಳಿ, ನಾನು ತೋರಿಸ್ತೀನಿ ಪ್ರಾಕ್ಟಿಕಲಿ. ಲಿನಕ್ಸ್ ವಿಲ್ ಯೂಸ್ ಐನೋಡ್ ನಂಬರ್ ಟು ಮ್ಯಾಪ್ ಅವರ್ ಫೈಲ್ಸ್ ವಿತ್ ಇಟ್ಸ್ ನೇಮ್ ಇನ್ ಲೈನಕ್ಸ್ ಡಿಬಿ. ಇದನ್ನ ಹೇಳಿದ್ದೆ ಅಲ್ವಾ. ಸೊ ಯಾವುದೇ ನಾವು ಫೈಲ್ ಕ್ರಿಯೇಟ್ ಮಾಡಿದ್ರು ಕೂಡ ಲಿನಕ್ಸ್ ಆ ಫೈಲ್ಗೆ ಒಂದು ಯುನಿಕ್ ನಂಬರ್ ಕೊಡುತ್ತೆ, ಸೊ ದಟ್ ಅದು ಡೇಟಾ ಬೇಸ್ ಅಲ್ಲಿ ಏನೋ ಐಡೆಂಟಿಫಿಕೇಶನ್ಗೋಸ್ಕರ. ಓಕೆ, ಸೊ ಇವಾಗ ಗೈಸ್ ನನ್ನ ಹತ್ರ ಇಲ್ಲಿ ನೋಡಿ AWS ಇದೆ ಆಯ್ತಾ, ಇದನ್ನ ಕನೆಕ್ಟ್ ಮಾಡ್ತೀನಿ ಆಯ್ತಾ. ಕನೆಕ್ಟ್ ಕೊಡಿ. ಇವಾಗ ಗೈಸ್ ನಾನೇನ್ ಮಾಡ್ತೀನಿ, ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ, ಟಚ್ ಫೈಲ್ 1.txt ಅಂತ ಮಾಡ್ತೀನಿ. ಓಕೆ, ಇವಾಗ ನೋಡಿ, ಆಮೇಲೆ ಟಚ್ ಫೈಲ್ 2.txt ಎಲ್ಲ ನೋಡಿ, LS ಕೊಡಿ. ಹಾ, LS -L ಕೊಡಿ. ನಿಮ್ಗೆ ಎಲ್ಲಾದ್ರೂ ಐನೋಡ್ ನಂಬರ್ ಕಾಣಿಸ್ತಾ ಇದೆಯಾ? ಇಲ್ಲ, ಕಾಣಿಸ್ತಾ ಇಲ್ಲ. ಆವಾಗ ಏನ್ ಮಾಡ್ಬೇಕು, LS-LI ಅಂತ ಕೊಡ್ಬೇಕು. ಇಲ್ಲಿ ನೋಡಿ, ಇದನ್ನೇ ಐನೋಡ್ ನಂಬರ್ ಅಂತ ಹೇಳ್ತೀವಿ ಗೈಸ್. ಓಕೆ, ಈ ಫೈಲ್ಗೆ ಆಯ್ತಾ ಲಿನಕ್ಸ್ ಏನ್ ಮಾಡಿದೆ, ಈ ಫೈಲ್ ಈ ಒಂದು ಐನೋಡ್ ನಂಬರ್ ಕೊಟ್ಟಿದೆ, ಈ ಫೈಲ್ಗೆ ಈ ಐನೋಡ್ ನಂಬರ್ ಕೊಟ್ಟಿದೆ. ಆಮೇಲೆ ಗೈಸ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಲಿನಕ್ಸ್ ಅಲ್ಲಿ ನಮ್ಗೆ ಡೈರೆಕ್ಟ್ರಿ ಆಯ್ತಾ. ಫಾರ್ ಎಕ್ಸಾಂಪಲ್ mkdir ಆಯ್ತಾ, ನೀಲ್ ಆಯ್ತಾ, ನಾನು ಕ್ರಿಯೇಟ್ ಮಾಡ್ತೀನಿ ಗೈಸ್ ಆಯ್ತಾ. ನೀಲ್ ಅನ್ನೋ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತಾ ಇದೀನಿ ಗೈಸ್. ನಮಗೆ ಇದು ಫೋಲ್ಡರ್, ಬಟ್ ಲಿನಕ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದನ್ನು ಕೂಡ ಫೈಲ್ ಅಂತ ಟ್ರೀಟ್ ಮಾಡುತ್ತೆ. ಎವ್ರಿಥಿಂಗ್ ಇನ್ ಲಿನಕ್ಸ್ ಈಸ್ ಫೋಲ್ಡರ್. ಇವಾಗ LS ಇದು ಎಂಟರ್ ಕೊಡಿ, LS-LI ಕೊಡಿ. ನೋಡಿ, ಆ ಫೋಲ್ಡರ್ಗೂ ಕೂಡ ಇಲ್ಲಿ ನೋಡಿ ಒಂದು ಐನೋಡ್ ನಂಬರ್ ಕೊಟ್ಟಿದೆ. ಸೊ ನಮ್ಗೆ ಫೋಲ್ಡರ್ ಗೈಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಎವ್ರಿಥಿಂಗ್ ಇನ್ ಲಿನಕ್ಸ್ ಈಸ್ ಫೈಲ್. ಓಕೆ, ಸೊ ಐನೋಡ್ ನಂಬರ್ ಅಂದ್ರೆ ಸಿಂಪಲ್ ಗೈಸ್, ಯಾವುದೇ ಒಂದು ಫೈಲ್ ಕ್ರಿಯೇಟ್ ಮಾಡಿ ಅದು ಹೋಗಿ ಡೇಟಾ ಬೇಸ್ ಅಲ್ಲಿ ಏನೋ ಕುತ್ಕೊಳ್ಳುತ್ತೆ. ಸೊ ಆ ಡೇಟಾ ಬೇಸ್ ಅನ್ನ ಐಡೆಂಟಿಫಿಕೇಶನ್ ಮಾಡೋದಕ್ಕೋಸ್ಕರ ಅಥವಾ ಮ್ಯಾಪ್ ಮಾಡೋದಕ್ಕೋಸ್ಕರ ಲಿನಕ್ಸ್ ಏನ್ ಮಾಡುತ್ತೆ, ಲಿನಕ್ಸ್ ವಿಲ್ ಯೂಸ್ ಐನೋಡ್ ನಂಬರ್ ಟು ಮ್ಯಾಪ್ ಅವರ್ ಫೈಲ್ಸ್ ವಿತ್ ಇಟ್ಸ್ ನೇಮ್ ಇನ್ ಡೇಟಾ ಬೇಸ್. ಓಕೆ, ಇವಾಗ ದಟ್ಸ್ ಫೈನ್ ಗೈಸ್. ಈ ಎರಡು ಲೈನ್ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇವಾಗ ನೆಕ್ಸ್ಟ್ ಆಯ್ತಾ, ಲಿಂಕ್ಸ್ ಅಂದ್ರೆ ಏನಂತ ಡಿಸ್ಕಸ್ ಮಾಡೋಣ. ಲಿಂಕ್ಸ್ ಆರ್ ಶಾರ್ಟ್ ಕಟ್. ಸೊ ಗೈಸ್ ನಿಮ್ ವಿಂಡೋಸ್ ಅಲ್ಲಿ ಇಲ್ಲಿ ನೋಡಿ, ನೀವು ಮಿನಿಮೈಸ್ ಮಾಡಿ ಇಲ್ಲಿ ನೋಡಿ, ಈ ಗೂಗಲ್ ಕ್ರೋಮ್ ಮೇಲೆ ಒಂದು ಆರೋ ಕಾಣಿಸ್ತಾ ಇದೆಯಾ ತಮ್ಗೆ? ಇಟ್ ಮೀನ್ಸ್ ಗೈಸ್ ಇದು ಸಮ್ವೇರ್ ಗೈಸ್ ಎಲ್ಲ ಸ್ಟೋರ್ ಆಗಿದೆ. ಇದನ್ನ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ರೈಟ್ ಕ್ಲಿಕ್ ಮಾಡಿ, ಪ್ರಾಪರ್ಟೀಸ್ಗೆ ಹೋಗಿ, ಇಲ್ಲಿ ನೋಡಿ ಎಲ್ಲಿ ಸ್ಟೋರ್ ಆಗಿದೆ ಟಾರ್ಗೆಟ್. ಇದನ್ನ Ctrl+A Ctrl+C ಆಯ್ತಾ, ನೋಟ್ ಪ್ಯಾಡ್ ಅಲ್ಲಿ ಓಪನ್ ಮಾಡ್ತೀನಿ ಆಯ್ತಾ. ನೋಟ್ ಪ್ಯಾಡ್ ಓಪನ್ ಮಾಡ್ತೀನಿ. ಅದು ಫೋಲ್ಡರ್ ಲೊಕೇಶನ್ ಗೈಸ್ Ctrl+B. ನೋಡಿ, ಸಿ ನಲ್ಲಿ ಪ್ರೋಗ್ರಾಮ್ ಫೈಲ್ಸ್, ಅದರಲ್ಲಿ ಗೂಗಲ್ ಅಂತ ಇದೆ, ಅದರಲ್ಲಿ ಕ್ರೋಮ್ ಅಂತ ಇದೆ, ಅದರಲ್ಲಿ ಅಪ್ಲಿಕೇಶನ್. ಈ ಒಂದು ಕ್ರೋಮ್ ಎಕ್ಸ್ಟೆನ್ಷನ್ ಏನೋ ಅಲ್ಲಿ ಸ್ಟೋರ್ ಆಗಿದೆ. ಅಂದ್ರೆ ನಾನು ಗೂಗಲ್ ಕ್ರೋಮ್ ಅನ್ನ ಯೂಸ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಪ್ರತಿ ಸಲ ಇದ್ರೊಳಗಡೆ ಹೋಗ್ಬೇಕಾಗುತ್ತೆ.
ಆಯ್ತಾ. ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತೀನಿ ಆಯ್ತಾ. ದಿಸ್ ಪಿ ಸಿ ಹೋಗಿ ಆಯ್ತಾ. ಇಲ್ಲಿ ನೋಡಿ ದಿಸ್ ಪಿ ಸಿ. ನೆಕ್ಸ್ಟ್ ಪ್ರೋಗ್ರಾಮ್ ಫೈಲ್ಸ್ ಆಯ್ತಾ. ದಿಸ್ ಪಿ ಸಿ ಆದ್ಮೇಲೆ ಎಲ್ಲಿ ಸಿ ಒಳಗಡೆ ಹೋಗಿ ಅಲ್ಲಿ ಪ್ರೋಗ್ರಾಮ್ ಫೈಲ್ಸ್ ಮೇಲೆ ಹೋಗಿ ನೋಡಿ. ಆಮೇಲೆ ಗೂಗಲ್ ಅಂತ ಇದೆ ಅದಕ್ಕೆ ಹೋಗಿ, ಕ್ರೋಮ್ ಅಂತ ಇದೆ ಅದಕ್ಕೆ ಹೋಗಿ, ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೋಡಿ ಗೈಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ನಾನು ಗೂಗಲ್ ಯೂಸ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ಅಂದ್ರೆ ಪ್ರತಿ ಸಲನೂ ನಾನು ಗೂಗಲ್ ಯೂಸ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡೋಕ್ಕಾಗಲ್ಲ ಗೈಸ್. ಅದಕ್ಕೋಸ್ಕರ ನಮ್ಮ ಹತ್ರ ಶಾರ್ಟ್ ಕಟ್ಸ್ ಇದೆ ಆಯ್ತಾ. ಶಾರ್ಟ್ ಕಟ್ಸ್ ಇದೆ ಆಯ್ತಾ. ಇಲ್ಲೂ ಬೇಕಾರೆ ಇದನ್ನ ನೋಡಿ ರೈಟ್ ಕ್ಲಿಕ್ ಮಾಡಿ, ಪ್ರಾಪರ್ಟೀಸ್ ಇದೆಯಲ್ಲಿ ಸ್ಟೋರ್ ಆಗಿದೆ ನೋಡಿ, ಕಂಟ್ರೋಲ್ ಎ ಕಂಟ್ರೋಲ್ ಸಿ ಆಯ್ತಾ. ಇದು ನೋಟ್ ಪ್ಯಾಡ್ ಅಲ್ಲಿ ಪೇಸ್ಟ್ ಮಾಡ್ತೀನಿ ನೋಡಿ. ಇದು ಕೂಡ ನೋಡಿ ಪ್ರೋಗ್ರಾಮ್ ಫೈಲ್ಸ್, ಮೈಕ್ರೋಸಾಫ್ಟ್ ಎಡ್ಜ್ ಅಪ್ಲಿಕೇಶನ್. ಇಲ್ಲಿ ನೋಡಿ ಹೋಗ್ತಾ ನೋಡಿ, ಲೋಕಲ್ ಡಿಸ್ಕ್ ಸಿ ಪ್ರೋಗ್ರಾಮ್ ಫೈಲ್ಸ್. ಆಮೇಲೆ ಏನಿದೆ, ಆಮೇಲೆ ಮೈಕ್ರೋಸಾಫ್ಟ್ ಅಂತ ಇದೆ ಗೈಸ್. ಮೈಕ್ರೋಸಾಫ್ಟ್ ಮೇಲೆ ಕ್ಲಿಕ್ ಮಾಡಿ. ಐ ಥಿಂಕ್ ಮೈಕ್ರೋಸಾಫ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲ, ಓಕೆ ಇದ್ರಲ್ಲಿ ಅಲ್ವಾ, ಸಾರಿ ನೋಡಿ 86 ಅಂತ ಇದೆ ನೋಡಿ, ಪ್ರೋಗ್ರಾಮ್ ಫೈಲ್ಸ್ 86 ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. 86 ಅದರ ಮೈಕ್ರೋಸಾಫ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಆಮೇಲೆ ಮೈಕ್ರೋಸಾಫ್ಟ್, ಆಮೇಲೆ ಎಡ್ಜ್ ಅಂತ ಇದೆ, ಎಡ್ಜ್ ಅಪ್ಲಿಕೇಶನ್. ಇಲ್ಲಿ ನೋಡಿ ನಾವು ಮೈಕ್ರೋಸಾಫ್ಟ್ ಯೂಸ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಇದ್ರ ಮೇಲೆ ಯಾವಾಗಲೂ ಕ್ಲಿಕ್ ಮಾಡ್ಬೇಕಾಗುತ್ತೆ. ಸೊ ನಮ್ಗೆ ಎನಿ ಟೈಮ್ ಇದರಲ್ಲಿ ಹೋಗಕ್ಕಾಗಲ್ಲ ಗೈಸ್. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಶಾರ್ಟ್ ಕಟ್ಸ್ ನ ಕ್ರಿಯೇಟ್ ಮಾಡ್ತೀವಿ. ಸೊ ಅದೇ ತರ ಗೈಸ್, ಅದೇ ತರ ನಮ್ಮ ಲಿನಕ್ಸ್ ಅಲ್ಲೂ ಕೂಡ ಅದನ್ನ ಶಾರ್ಟ್ ಕಟ್ಸ್ ಅಂತ ಹೇಳ್ತೀವಿ. ಈ ಶಾರ್ಟ್ ಕಟ್ ಅಲ್ಲೂ ಕೂಡ 2 ವಿಧ ಗೈಸ್ ಆಯ್ತಾ. ಈ ಶಾರ್ಟ್ ಕಟ್ಸ್ ಅಲ್ಲೂ 2 ವಿಧ. ಯಾವ್ದೇದಪ್ಪ ಅಂತಂತಂದ್ರೆ ಒಂದು ಹಾರ್ಡ್ ಲಿಂಕ್ ಅಂತ ಬರುತ್ತೆ ಆಯ್ತಾ. ಒಂದು ಹಾರ್ಡ್ ಲಿಂಕ್ ಆಯ್ತಾ, ಇನ್ನೊಂದು ಶಾರ್ಟ್ ಲಿಂಕ್ ಆಯ್ತಾ. ಶಾರ್ಟ್ ಲಿಂಕ್ 200% ಇಂಟ್ರಿಬ್ಯೂಷನ್ ಶಾರ್ಟ್ ಲಿಂಕ್. ಓಕೆ, ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬರ್ಸ್ತೀನಿ ಗೈಸ್, ಜಸ್ಟ್ ಅ ಸೆಕ್. ನೋಡಿ ಗೈಸ್ ಬರ್ಸಿದ್ದೀನಿ ಆಯ್ತಾ. ಸೊ ದಟ್ ನಿಮ್ಮ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ನಾನು ಪಾಸ್ ಮಾಡಿ ಬರೀತಾ ಇದ್ದೀನಿ ಗೈಸ್. ಓಕೆ, ಸಾರಿ ನಾನು ಶಾರ್ಟ್ ಲಿಂಕ್ ಅಂತ ಹೇಳಿದೆ ಆಯ್ತಾ, ಬಸ್ ಮಿಸ್ ಪ್ರೊನೌನ್ಸ್ ಆಗಿ ಹೇಳಿದೆ ಗೈಸ್ ಆಯ್ತಾ. ಸೊ ಹಾರ್ಡ್ ಲಿಂಕ್ ಅಂತ ಇರುತ್ತೆ, ಶಾರ್ಟ್ ಲಿಂಕ್ ಅಂತ ಇರುತ್ತೆ. ಏನಪ್ಪ ಹಾರ್ಡ್ ಲಿಂಕ್ ಗೈಸ್? ಹಾರ್ಡ್ ಲಿಂಕ್ ಹೋಗೋಕ್ಕಿಂತ ಮುಂಚೆ ಗೈಸ್ ಒಂದ್ ಅರ್ಥ ಮಾಡ್ಕೊಳ್ಳಿ. ಕೆಲವೊಬ್ರು ಹಾರ್ಡ್ ಮನುಷ್ಯ ಇದಾನಪ್ಪ, ಅವ್ನಿಗೆ ಏನ್ ಮಾಡಿದ್ರು ಆಗಲ್ಲ ಅಂತ ಹೇಳ್ತಾರೆ ನೋಡಿ. ಅದೇ ತರ ಲಿಂಕ್ ಅಥವಾ ಶಾರ್ಟ್ ಕಟ್ ಆಯ್ತಾ. ನೋಡಿ ಜಸ್ಟ್ ಅ ಸೆಕ್ ಆಯ್ತಾ. ನೋಡಿ, ಲಿಂಕ್ ವಿಲ್ ನಾಟ್ ಬಿ ರಿಮೂವ್ಡ್ ಈವನ್ ದೋ ಒರಿಜಿನಲ್ ಫೈಲ್ ಈಸ್ ಡಿಲೀಟೆಡ್. ಅಂದ್ರೆ ಶಾರ್ಟ್ ಕಟ್ಸ್, ನೀವು ಒಂದು ಶಾರ್ಟ್ ಕಟ್ ಕ್ರಿಯೇಟ್ ಮಾಡ್ತೀರಾ ಗೈಸ್. ಇಲ್ಲೊಂದು ಫೋಲ್ಡರ್ ಇದೆ ಆಯ್ತಾ, ಇಲ್ಲೊಂದು ಫೋಲ್ಡರ್ ಇದೆ ಆಯ್ತಾ. ಅದ್ರದ್ದು ಶಾರ್ಟ್ ಕಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ಏನೋ NKG ಅಂತ ಕೊಡಿಬೇಕಾರೆ ಆಯ್ತಾ, NKG ಆಯ್ತಾ. ಇದು ಒರಿಜಿನಲ್ ಫೈಲ್ ಗೈಸ್, ಇದು ಒರಿಜಿನಲ್ ಫೈಲ್ ಆಯ್ತಾ. ಇದು ಏನು ಹಾರ್ಡ್ ಲಿಂಕ್ ಅಥವಾ ಶಾರ್ಟ್ ಕಟ್. ಓಕೆ, ಹಾರ್ಡ್ ಲಿಂಕ್. ನೀವು ಇದನ್ನ ಡಿಲೀಟ್ ಮಾಡಿದ್ರು ಕೂಡ ಇಲ್ಲಿಂದ ನೀವು ಆಕ್ಸೆಸ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಒರಿಜಿನಲ್ ಫೈಲ್ ಡಿಲೀಟ್ ಆದ್ರೂ ಕೂಡ ಎಷ್ಟು ಹಾರ್ಡ್ ಆಗಿದೆ ಅಲ್ವಾ ಅದು. ಅದೇ ತರ ಸಾಫ್ಟ್ ಲಿಂಕ್ ಅಂದ್ರೆ ಗೈಸ್ ಸೇಮ್. ಇಲ್ಲಿ ನೋಡಿ, ಒರಿಜಿನಲ್ ಫೋಲ್ಡರ್ ಅಥವಾ ಒರಿಜಿನಲ್ ಫೈಲ್ ಏನಾದ್ರು ಅನ್ಕೊಳ್ಳಿ, ಒರಿಜಿನಲ್ ಆಯ್ತಾ, ಒರಿಜಿನಲ್ ಫೈಲ್ ಎಕ್ಸಾಂಪಲ್ ಆಯ್ತಾ. ಇಲ್ಲಿಂದ ನೀವು NKG ಅಂತ ಸಾಫ್ಟ್ ಲಿಂಕ್, NKG ಸಾಫ್ಟ್ ಲಿಂಕ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ನೀವು ಇದು ಡಿಲೀಟ್ ಮಾಡಿಬಿಟ್ರೆ ಇದು ಡಿಲೀಟ್ ಆಗುತ್ತೆ ಆಯ್ತಾ. ನೋಡಿ ಸಿಂಟ್ಯಾಕ್ಸ್ ನೋಡಿ, LN ಅಂತಂದ್ರೆ ಲಿಂಕ್. ನೋಡಿ LN-S ಅಂತಂದ್ರೆ ಸಾಫ್ಟ್ ಲಿಂಕ್ ಅಂತ. ಇವಾಗ ನಾನು ತೋರಿಸ್ಬಿಡ್ತೀನಿ ನೋಡಿ. ಓಕೆ, ಇವಾಗ ನೋಡಿ ಗೈಸ್, ನಾನು ಏನ್ ಮಾಡ್ತೀನಿ ಆಯ್ತಾ, ಇದನ್ನ ರಿಮೂವ್ ಮಾಡ್ಬಿಡ್ತೀನಿ ಎಲ್ಲ, ಫಸ್ಟ್ ಇಂದ ತೋರಿಸ್ಬಿಡ್ತೀನಿ ಆಯ್ತಾ. ಸೊ ಇವಾಗ ನೋಡಿ ಗೈಸ್ ಆಯ್ತಾ, ಇವಾಗ ನಾನು ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ ಆಯ್ತಾ. ಫಸ್ಟ್ ನಿಮಗೆ ಹಾರ್ಡ್ ಲಿಂಕ್ ತೋರಿಸ್ಬಿಡ್ತೀನಿ ಗೈಸ್. ಓಕೆ, ಫಾರ್ ಎಕ್ಸಾಂಪಲ್ ಟಚ್ file1.txt ಆಯ್ತಾ, file1.txt ಅಂತ ಬರೀತೀನಿ ಆಯ್ತಾ. ಕ್ಯಾಟ್ ಓಕೆ, ಇಟ್ಸ್ ಓಕೆ. ಕ್ಯಾಟ್ ಇಂದ ಕಂಟೆಂಟ್ ನ ಆಡ್ ಮಾಡ್ತೀನಿ ಗೈಸ್ ಇದರಲ್ಲಿ ಆಯ್ತಾ. file1.txt ಎಂಟರ್ ಕೊಡಿ. ಹಾಯ್ ಆಯ್ತಾ, ದಿಸ್ ಈಸ್ ಹಾರ್ಡ್ ಲಿಂಕ್ ಕಂಟೆಂಟ್, ಹಾರ್ಡ್ ಲಿಂಕ್ ಕಂಟೆಂಟ್. ಓಕೆ, ಕಂಟ್ರೋಲ್ ಡಿ ಆಯ್ತಾ. ಇವಾಗ ನೋಡಿ ಗೈಸ್ LS ಕೊಡಿ. ಇಲ್ಲಿ ನೋಡಿ LS-L ಕೊಡಿ ಆಯ್ತಾ. ಇದು ಒಂದು ಫೈಲ್ ಇದೆ ಅಲ್ವಾ. ಇವಾಗ ನಮ್ಮ ಹತ್ರ ಏನಾದ್ರು ಹಾರ್ಡ್ ಲಿಂಕ್ ಏನಾದ್ರು ಇದೆಯಾ
ಈ ಫೈಲ್ ಆಕ್ಸೆಸ್ ಮಾಡಕ್ಕೆ ಶಾರ್ಟ್ ಕಟ್ಸ್ ಏನಾದ್ರು ಇದೆಯಾ? ಇಲ್ಲಿ ನೋಡಿ, ನೋಡಿ ಹಾರ್ಡ್ ಲಿಂಕ್ ಕ್ರಿಯೇಟ್ ಮಾಡಕ್ಕೆ ಏನಿದೆ ಸಿಂಟ್ಯಾಕ್ಸ್? ln ಒರಿಜಿನಲ್ ಫೈಲ್. ಒರಿಜಿನಲ್ ಫೈಲ್ ನಮ್ಮ ಹತ್ರ ಇವಾಗ ln ಒರಿಜಿನಲ್ ಫೈಲು file1.txt file1.txt. ಆಮೇಲೆ ಸಾಫ್ಟ್ ಲಿಂಕ್ ಸಾರಿ ಹಾರ್ಡ್ ಲಿಂಕ್. ಹಾರ್ಡ್ ಲಿಂಕ್ ಏನಾದರೂ ಒಂದು ಹೆಸರು ಕೊಡಿ. ನೀಲ್ ಹಾರ್ಡ್ ಲಿಂಕ್ ಅಂತ ಕೊಡ್ತೀನಿ. ಹಾರ್ಡ್ ಲಿಂಕ್, ನೀಲ್ ಹಾರ್ಡ್ ಲಿಂಕ್ ಅಂತ ಕೊಡ್ತೀನಿ. ಓಕೆ, ನೀಲ್ ಹಾರ್ಡ್ ಲಿಂಕ್ ಅಂತ ಕೊಡ್ತೀನಿ. ಓಕೆ ನೋಡಿ, ln ಹಾ file1.txt ಆಯ್ತಾ. ಇವಾಗ ನೀಲ್ ಹಾರ್ಡ್ ಲಿಂಕ್ ಅಂತ ಕೊಡ್ತೀನಿ. ಹಾರ್ಡ್ ಲಿಂಕ್ ಏನಾದರೂ ಕೊಟ್ಕೊಳ್ಳಿ ಗೈಸ್, ನಿಮ್ಮ ಇಷ್ಟ. ಓಕೆ ನೋಡಿ, ls ಕೊಡಿ. ನೋಡಿ ನೀಲ್ ಹಾರ್ಡ್ ಲಿಂಕ್ ಅಂತ ಬಂತಲ್ವಾ. ಇವಾಗ ಹಾರ್ಡ್ ಲಿಂಕ್ ಕ್ರಿಯೇಟ್ ಮಾಡಿದಾಗ ಕ್ಯಾಟ್ ನೀಲ್ ಹಾರ್ಡ್ ಲಿಂಕ್ ಅಂತ ಕೊಡಿ. ಕ್ಯಾಟ್ ನೀಲ್ ಹಾರ್ಡ್ ಲಿಂಕ್ ಅಂತ ಕೊಡಿ. ನೋಡಿ, ಹಾಯ್ ದಿಸ್ ಇಸ್ ಹಾರ್ಡ್ ಲಿಂಕ್ ಕಂಟೆಂಟ್ ಅಂತಾನೆ ಇದೆ ಅಲ್ವಾ. ಇವಾಗ ನೀವು ಏನೇ ಆ್ಯಡ್ ಮಾಡಿ ಫೈಲ್ 1 ನಲ್ಲಿ ಕ್ಯಾಟ್ ಆಯ್ತಾ file1.txt ನಲ್ಲಿ ಏನೇ ಕಂಟೆಂಟ್ ಆ್ಯಡ್ ಮಾಡಿ ಆಯ್ತಾ, ಅದು ನೀಲ್ ಹಾರ್ಡ್ ಲಿಂಕ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ನೋಡಿ, ದಿಸ್ ಇಸ್ ಸೆಕೆಂಡ್ ಲೈನ್, ದಿಸ್ ಇಸ್ second line content in hard link, content in hard link ಆಯ್ತಾ. ಕಂಟ್ರೋಲ್ ಡಿ. ಓಕೆ, ಆಯ್ತಾ. ಇವಾಗ ನೋಡಿ ಕ್ಯಾಟ್ ನೀಲ್ ಹಾರ್ಡ್ ಲಿಂಕ್ ಕೊಡು. ನೋಡಿ ಕಂಟೆಂಟ್ ಅದು ಬಂತ ಗೊತ್ತಾ. ಬಟ್ ನಾನು ಆ್ಯಡ್ ಮಾಡಿದ್ದು ಒರಿಜಿನಲ್ ಫೈಲ್ ಅಲ್ಲಿ. ಇವಾಗ ನೋಡಿ ls ಕೊಡಿ ಆಯ್ತಾ. ಇವಾಗ ನಾನು file1.txt ರಿಮೂವ್ ಮಾಡ್ತೀನಿ. rm ಆಯ್ತಾ file1.txt ಇಲ್ಲಿ ನೋಡಿ ಆಯ್ತಾ. ಸೊ rm rf ಇಲ್ಲಿ ನೋಡಿ ls ಕೊಡಿ. ಬರೀ ಇದನ್ನ ಡಿಲೀಟ್ ಮಾಡಿದೆ ಗೈಸ್. ಬಟ್ ಇದರಲ್ಲಿ ಏನಿರುತ್ತೆ, ಡಿಲೀಟ್ ಆಗಿರುತ್ತೆ ಇಲ್ವಾ ಕಂಟೆಂಟ್. ಇಲ್ಲಿ ನೋಡಿ, ಲಿಂಕ್ ವಿಲ್ ನಾಟ್ ಬಿ ಡಿಲೀಟೆಡ್ ಅಥವಾ ರಿಮೂವ್ಡ್, ಈ ಒಂದು ಒರಿಜಿನಲ್ ಫೈಲ್ ಇಸ್ ಡಿಲೀಟೆಡ್. ಇವಾಗ ಕಂಟೆಂಟ್ ಇದ್ದೇ ಇರುತ್ತೆ. ಕ್ಯಾಟ್ ನೋಡಿ, ಇಲ್ಲಿ ನೋಡಿ ಕಂಟೆಂಟ್ ಹಾಗೆ ಇದೆ. ವಾಟ್ ಅಬೌಟ್ ಸಾಫ್ಟ್ ಲಿಂಕ್ ಗೈಸ್? ಓಕೆ, ಇವಾಗ file2.txt ಅಂತ ಕೊಡ್ತೀನಿ. ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಕ್ಯಾಟ್ file2.txt ಅಂತ ಕೊಟ್ಟೆ. ಸಾರಿ ಗೈಸ್, ನನ್ನ ಕೀಬೋರ್ಡ್ ಇಶ್ಯೂ ಇದೆ. ಓಕೆ, ಎಂಟರ್ ಕೊಡಿ. ಹಾಯ್ ದಿಸ್ ಈಸ್ ಸಾಫ್ಟ್ ಲಿಂಕ್ ಕಂಟೆಂಟ್, this is soft link content. Okay, content ಆಯ್ತಾ. ಕಂಟ್ರೋಲ್ ಡಿ ಕೊಡಿ, ls ಕೊಡಿ. ಏನಾದರೂ ಸಾಫ್ಟ್ ಲಿಂಕ್ ಕ್ರಿಯೇಟ್ ಮಾಡಿದೀವಾ? ನಾನು ಇವಾಗ ಹಾರ್ಡ್ ಲಿಂಕ್ ರಿಮೂವ್ ಮಾಡ್ತೀನಿ ಗೈಸ್. ಓಕೆ, ನಿಮ್ಗೆ ತೋರಿಸ್ದೆ, ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಓಕೆ, ls ಕೊಡಿ ಆಯ್ತಾ. ಇವಾಗ ls ಕೊಡಿ. ಬರೀ ಇವಾಗ ಏನಿದೆ ಎಲ್ಲಾನು ರಿಮೂವ್ ಮಾಡಿದೆ. ಕರೆಕ್ಟ್. ಇಲ್ಲಿ ನೋಡಿ, file2.txt ನಲ್ಲಿ ಇನ್ನೊಂದ್ಸಲ ಕಂಟೆಂಟ್ ಆ್ಯಡ್ ಮಾಡ್ತೀನಿ. ಹಾಯ್ ದಿಸ್ ಈಸ್ ಸಾಫ್ಟ್ ಲಿಂಕ್ ಕಂಟೆಂಟ್. ಓಕೆ ಓಕೆ, ಕಂಟ್ರೋಲ್ ಡಿ. ಇವಾಗ ls ಕೊಡಿ. ಏನಾದ್ರು ಸಾಫ್ಟ್ ಲಿಂಕ್ ಇದೆಯಾ ಗೈಸ್ ನಮ್ಮ ಹತ್ರ? ಇಲ್ಲ. ಕ್ರಿಯೇಟ್ ಮಾಡಿ. ಹೆಂಗೆ ಕ್ರಿಯೇಟ್ ಮಾಡೋದು? ಹೇಗೆ ಇಲ್ಲಿ ನೋಡಿ, ln-s ಒರಿಜಿನಲ್ ಫೈಲ್ ಸಾಫ್ಟ್ ಲಿಂಕ್. ಓಕೆ, ln-s ಓಕೆ, ಒರಿಜಿನಲ್ ಫೈಲ್ ಯಾವುದು? file1.txt. ಓಕೆ, ನೀಲ್ ಸಾಫ್ಟ್ ಲಿಂಕ್ ಓಕೆ, ಇಲ್ಲಿ ನೋಡಿ ಎಂಟರ್ ಕೊಡಿ. ಇಲ್ಲಿ ನೋಡಿ ls ಕೊಡಿ. ಇಲ್ಲಿ ನೋಡಿ ನೀಲ್ ಸಾಫ್ಟ್ ಲಿಂಕ್ ಅಂತ ಕ್ರಿಯೇಟ್ ಆಯ್ತಾ. ಇಲ್ಲಿ ನೋಡಿ ls-l. ಇಲ್ಲಿ ನೋಡಿ, ಇಲ್ಲಿ ಸಾಫ್ಟ್ ಲಿಂಕ್ ಯಾವುದಕ್ಕೆ ಮ್ಯಾಪ್ ಮಾಡ್ತಾ ಇದೆ? ಫೈಲ್ 2ಗೆ. ಓಕೆ, ಇವಾಗ ನೋಡಿ ನಾನೇನ್ ಮಾಡ್ತೀನಿ, ಕಂಟೆಂಟ್ ಆ್ಯಡ್ ಮಾಡ್ತಾ ಹೋಗ್ತೀನಿ. ಬೇಕಾದ್ರೆ ಕ್ಯಾಟ್ ಆಯ್ತಾ, ಇದ್ರಲ್ಲಿ ನೀವು ಎಂಟರ್ ಕೊಡಿ. ನೋಡಿ, ಹಾಯ್ ದಿಸ್ ಸಾಫ್ಟ್ ಲಿಂಕ್ ಕಂಟೆಂಟ್ ಆಯ್ತಾ. ಈ ಒಂದು ನೀವು ಕ್ಯಾಟ್ ಡಾಟಾನ ಅಪೆಂಡ್ ಮಾಡಿ ಫೈಲ್ 2 ನಲ್ಲಿ. ಇಲ್ಲಿ ನೋಡಿ, ದಿಸ್ ಈಸ್ ಫೈಲ್ 2 ಕಂಟೆಂಟ್ ಎಕ್ಸಾಂಪಲ್. ಕಂಟ್ರೋಲ್ ಡಿ ಆಯ್ತಾ. ಇವಾಗ ನೀವು ಕ್ಯಾಟ್ ಇದರಲ್ಲಿ ಬೇಕಾದ್ರೂ ಕೊಡಿ. ಇಲ್ಲಿ ನೋಡಿ, ದಿಸ್ ಇಸ್ ಫೈಲ್ 2 ಕಂಟೆಂಟ್. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಇಲ್ಲಿ ನೀವೇನಾದ್ರೂ ಒರಿಜಿನಲ್ ಫೈಲ್ ಯಾವುದು? ಫೈಲ್ 2. ಅದನ್ನ ಡಿಲೀಟ್ ಮಾಡಿದ್ರೆ ಸಾಫ್ಟ್ ಲಿಂಕ್ ವಿಲ್ ಬಿ ಗಾನ್ ಗೈಸ್. ಇವಾಗ ನೋಡಿ, rm -rf ಆಯ್ತಾ, ಯಾವುದು? file1.txt ಕೊಡಿ. ಇವಾಗ ls ಕೊಟ್ಟರೆ ಗೈಸ್ ಇಟ್ ವಿಲ್ ಬಿಕಮ್ ಡ್ಯಾಂಗ್ಲಿಂಗ್ ಫೈಲ್. ಇಲ್ಲಿ ನೋಡಿ ರೆಡ್ ಕಲರ್ ಅಲ್ಲಿ ತೋರಿಸುತ್ತೆ. ಇಲ್ಲಿ ನೋಡಿ ಗಾನ್, ಸಾಫ್ಟ್ ಲಿಂಕ್ ಹೋಯ್ತು. ಓಕೆ, ನೀವೇನಾದ್ರೂ ಆಕ್ಸೆಸ್ ಮಾಡಕ್ ಟ್ರೈ ಮಾಡಿ, ಇರಲ್ಲ ಅದು. ಕ್ಯಾಟ್ ನೀಲ್ ಡಾಟ್ ಸಾಫ್ಟ್ ಲಿಂಕ್. ಇಲ್ಲಿ ನೋಡಿ
ನೋ ಸಚ್ ಫೈಲ್ ಆರ್ ಡೈರೆಕ್ಟರಿ ಅಂತ ಬರ್ತಾ ಇದೆ. ಸೊ ಗೊತ್ತಾಯ್ತಾ ಗೈಸ್ ಡಿಫ್ರೆನ್ಸ್? ಹಾರ್ಡ್ ಲಿಂಕ್ ಅಂತಂತಂದ್ರೆ ಈ ಸೇಮ್ ಅದನ್ನು ಕೂಡ ಏನೋ ಶಾರ್ಟ್ ಕಟ್ ಯೂಸ್ ಮಾಡಕ್ಕೆ ಬಳಸ್ತಾರೆ, ಸಾಫ್ಟ್ ಲಿಂಕ್ ಕೂಡ. ಬಟ್ ಹಾರ್ಡ್ ಲಿಂಕ್ ಒರಿಜಿನಲ್ ಫೈಲ್ ಡಿಲೀಟ್ ಆದ್ರೂ ಕೂಡ ಹಾರ್ಡ್ ಲಿಂಕ್ ಇರುತ್ತೆ, ಸಾಫ್ಟ್ ಲಿಂಕ್ ಅಲ್ಲಿ ಒರಿಜಿನಲ್ ಫೈಲ್ ಡಿಲೀಟ್ ಆದ್ರೂ ಕೂಡ ಸಾಫ್ಟ್ ಲಿಂಕ್ ಕೂಡ ಡಿಲೀಟ್ ಆಗುತ್ತೆ. ಓಕೆ, ಈ ಒಂದು ವಿಡಿಯೋದಲ್ಲಿ ಇಷ್ಟು ಸಾಕು ಗೈಸ್. ವಿಲ್ ಸಿ ಇನ್ ಅನದರ್ ವಿಡಿಯೋ. ಥ್ಯಾಂಕ್ ಯು ಗೈಸ್, ನಮಸ್ತೆ.